ಇಲ್ಲಿ ಬೀಳೋದೆ 70 ವಡೆ. 1 kg ಗೋಡಂಬಿ ಬೀಳ್ತದೆ ಇದಕ್ಕೆ. ನಂದಿನಿ ತುಪ್ಪ ಅರ್ಧ kg. ಒಂದು ವಡೆ ಎಲ್ಲ ಸೇರಿಸಿ ಒಂದು 250 ಗ್ರಾಮ್ ಬರುತ್ತೆ ಸರ್ ನಮಗೆ. ಮೆಲ್ಟ್ ಆಗ್ತಾ ಇದೆ ಬಾಯ್ಲಿಟ್ರೆ. ಟ್ರೈನ್ ಜರ್ನಿಂದ ಶುರುವಾಗಿ ಇಲ್ಲಿ ಇದ್ದೀರಾ ಸರ್? ಮುಂಚೆ ನೀವು ಟ್ರೈನಲ್ಲಿ ಕೆಲಸ ಮಾಡ್ತಾ ಇದ್ರಿ? ವ್ಯಾಪಾರ ಮಾಡ್ತಿದ್ದೆ ಸರ್. ಮಾಡ್ತಿದ್ದೆ. ಇವಾಗ ಸ್ವಂತ ಹಿಡ್ಕೊಂಡು ಸರ್ ಒಂದು 10-12 ವರ್ಷ ವ್ಯಾಪಾರ ಮಾಡಿದ್ವಿ ಸರ್. ಮದ್ದೂರು ವಡೆ ಕಾಫಿ ಅಲ್ಲಿ ಟ್ರೈನ್ ವ್ಯಾಪಾರ ಮಾಡಿದ್ದೀನಿ ಸರ್ ನಾನು. ಮೈಸೂರಿನ ಶಿವರಾಂಪೇಟೆಯಲ್ಲಿರುವಂತ ನ್ಯೂ ಅಬಿ ಮದ್ದೂರೊಡೆ ಸೆಂಟರ್ಗೆ ನಾವು ಇವತ್ತು ಹೋಗ್ತಾ ಇದೀವಿ. ಈ ವಿಡಿಯೋದಲ್ಲಿ ನಿಮಗೆ ಮದ್ದೂರೊಡೆಯ ಪ್ರಿಪರೇಷನ್ ಹಾಗೆ ಇವರು ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ಐ ಆಮ್ ನಾಟ್ ಎ ಬಿಗ್ ಫ್ಯಾನ್ ಆಫ್ ಡೀಪ್ ಫ್ರೈಡ್ ಐಟಮ್ಸ್, ಬಟ್ ನನ್ನ ಫ್ರೆಂಡ್ ಒಬ್ರು ಈ ಪ್ಲೇಸ್ ನ ಸಜೆಸ್ಟ್ ಮಾಡಿದ್ರು. ಇಲ್ಲಿ ವಿಶೇಷವಾಗಿ ಗೋಡಂಬಿ, ಗಸಗಸೆ, ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ ಅಂತ ಆ ಕ್ಯೂರಿಯಾಸಿಟಿ ಮೇಲೆ ಬಂದಿದ್ದೀನಿ. ಮದ್ದೂರೊಡೆ ಫ್ಯಾನ್ಸ್, ಈ ವಿಡಿಯೋ ನಿಮ್ಗೋಸ್ಕರ. ನಮಸ್ಕಾರ ವರ್ಲ್ಡ್, ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಆಶಿ ಗೌಡ ಯೂಟ್ಯೂಬ್ ಚಾನಲ್. ಬನ್ನಿ, ಮೈಸೂರಲ್ಲಿ ಒಂದು ಸ್ಪೆಷಲ್ ಮದ್ದೂರೊಡೆ ಟೇಸ್ಟ್ ಮಾಡ್ತೀನಿ. ವೆಲ್ಕಮ್. ಇದು ಕರ್ಬೇವಿನ ಸೊಪ್ಪು, ಸರ್ ಇದು ಓಂ ಕಾಳು, ಸರ್ ಎಳ್ಳು, ಸರ್ ಜೀರಿಗೆ, ಹ್ಞೂ ಸರ್. ಸರ್ ಇದು ಧನಿಯಾ, ಸರ್ ಆಮೇಲೆ ನಾವು ಗೋಡಂಬಿ ಅಂತೂ ಬಾಕ್ಸ್ ಕಟ್ಲೆ ತರಿಸೋದು, ಯಾವುದು ಲೋಕಲ್ ಯಾವ್ದು ತರಿಸಲ್ಲ. ಇಲ್ಲಿ ಬೀಳೋದೆ 70 ವಡೆ. 1 kg ಗೋಡಂಬಿ ಬೀಳ್ತದೆ ಇದಕ್ಕೆ. 1 kg ಗೋಡಂಬಿ ಇದು ನೋಡಿ ಸರ್, 1 kg ಗೋಡಂಬಿ ಇದು. ಆಮೇಲೆ ನಂದಿನಿ ತುಪ್ಪ ಅರ್ಧ kg. ಉಪ್ಪು ಸರ್ ಅಂತ ರವೆ, ಸರ್ ರವೆ. ಇದಕ್ಕೆ ಆಯಿಲ್ ಮಿಕ್ಸ್ ಮಾಡಲ್ಲ, ನಾರ್ಮಲ್ ಒಳಗೆ ಆಯಿಲ್ ಮಾತ್ರ ಮಿಕ್ಸ್ ಮಾಡೋದು. ಇದಕ್ಕೆ ತುಪ್ಪನೇ, ಅರ್ಧ kg ತುಪ್ಪ ಹಾಕಿದ್ರೆ ಸಾಕಿತ್ತು ಸರ್. ಇದು ಸ್ಪೆಷಲು, 30 ರೂಪಾಯಿದು. ಇದಕ್ಕೆ ತುಂಬ ಬೇಡಿಕೆ ಇದೆ ಸರ್, ಇಲ್ಲಂತೂ. ಅಂದರೆ ಒಂದು ಅರ್ಧ ಗಂಟೆ ಟೈಮು ಕಾದು ತೊಗೊಂಡು ಹೋಗ್ತಾರೆ ನಮ್ಮ ಹತ್ರ. ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎರಡು ಮಿಕ್ಸು. ಆಗ್ತೈತೆ. ಒಂದು ವಡೆ ಎಲ್ಲ ಸೇರಿಸಿ ಒಂದು 250 ಗ್ರಾಮ್ ಬರುತ್ತೆ ಸರ್ ನಮಗೆ. ಸರ್ ಒಂದು 5 ಇರ್ತದೆ, ಒಂದು 3 ಇರ್ತದೆ ಸರ್. ನಮ್ಮದು ಕಟ್ ಪೀಸ್ ಹಾಕಲ್ಲ, ಉಂಡೆನೇ ಹಾಕೋದು ನಾವು. ಅದರಿಂದ ಏನಾಗುತ್ತೆ ಅಂದರೆ ಎಣ್ಣೆ ಒಳಗಡೆ ಬಿಟ್ಟಾಗ ಒಂದು 2-3 ಬಿದೋಗ್ಬಿಡ್ತದೆ ಒಳಗಡೆ. ಅದೇನು ಮಾಡ್ತೀವಿ ಅಂದರೆ
ಕಸ್ಟಮರ್ಗೆ ಆ ಉಡಿ ಬರ್ತದಲ್ಲ ಅಲ್ಲಿ ನೋಡಿ ಉಡಿ ಇದೆ, ಅದು ಗೋಡಂಬಿ ಮಿಕ್ಸ್ ಆಗಿ ಬಂದೈತೆ, ಅದು ಹಾಕೊಟ್ಬಿಡ್ತೀವಿ ಒಳಗಡೆಗೆ. ಬೇರೆಯವರೆಲ್ಲ ಹೇಳ್ತಾರೆ ನೀರು ಮಿಕ್ಸ್ ಮಾಡ್ತೀರಾ ಒಳಗಡೆ ಅಂತ. ಯಾವ ನೀರು ಮಿಕ್ಸ್ ಮಾಡಲ್ಲ ಸರ್, ಏನೂ ಮಾಡಲ್ಲ. ಅರ್ಧ ಕೆಜಿ ತುಪ್ಪ ಅಷ್ಟೇನದು. ತೊಳಿ ಒಂದು ತೊಗೊಳ್ಳಿ, ತೊಳಿ ಒಂದು ಯಾರಿಗೆ ನಿಮ್ಗೆ ಎಷ್ಟು ಬೇಕು? ಹಾಂ ಮೈಸೂರಲ್ಲಿ ಮದ್ದೂರಿನ ಸ್ಪೆಷಲ್ ಮದ್ದೂರು ವಡೆ ಒಂಥರ ರಿಚ್ ಆಗಿದೆ ನೋಡೋದಕ್ಕೆ. ನಂದಿನಿ ತುಪ್ಪ ಬಳಸಿದ್ದಾರೆ, ಯಥೇಚ್ಛವಾಗಿ ಹಾಕಿದ್ದಾರೆ ಗೋಡಂಬಿ. ಆ ತುಪ್ಪದ್ದು ಫ್ಲೇವರ್ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಗೋಡಂಬಿ ಸಿಗ್ತಾ ಹೋಗುತ್ತೆ ನಿಮಗೆ. ರಿಚ್ ಆಗಿದೆ ಸೀರಿಯಸ್ಲಿ. ಇದು ನಾನು ತಿಂತಾ ಇರೋದು ಸ್ಪೆಷಲ್ ಮದ್ದೂರು ವಡೆ, ಇದಕ್ಕೆ 30 ರೂಪಾಯಿ. ಇನ್ನು ನಾರ್ಮಲ್ ಮದ್ದೂರು ವಡೆ ಅಂತ ಸಿಗುತ್ತೆ, ಅದಕ್ಕೆ 25 ರೂಪಾಯಿ. ಬಟ್ ಇದು ನಿಮಗೆ ಕಣ್ಮುಂದೆನೇ ಕಾಣಿಸುತ್ತೆ ಹೆಂಗೆ ಪ್ರಿಪೇರ್ ಮಾಡ್ತಿದ್ದಾರೆ, ಮತ್ತು ನಂದಿನಿ ತುಪ್ಪ ಯೂಸ್ ಮಾಡೋದು ಮತ್ತು ಗೋಡಂಬಿ ಯೂಸ್ ಮಾಡೋದು ಹೇಗೆ ಬೇಯಿಸ್ತಿದ್ದಾರೆ. ಯೂಶ್ವಲಿ ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಮದ್ದೂರು ವಡೆ ತಿಂತಾ ಇರ್ತೀವಿ. ಅದು ಚೆನ್ನಾಗಿರುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ, ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಬಟ್ ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ಮೆಲ್ಟ್ ಆಗ್ತಾ ಇದೆ ಬಾಯ್ಲಿಟ್ರೆ. ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಅಭಿ ಮದ್ದೂರು ವಡೆ ಸೆಂಟರ್ ಅಂತ, ವರ್ತ್ ಇಟ್, ಟ್ರೈ ಮಾಡಿ. ಸಮರ್ ಬಸ್ ಸ್ಟ್ಯಾಂಡ್ ಅಂತ ಒಂದು ಬೇಕಿತ್ತು, ಅಲ್ಲಿಗೆ ಅವರು ಬಂದು ಅಲ್ಲಿಗೆ ಕೊಡ್ತಿದ್ರು ಪಾಪ. ಒಂದು ಟೈಮ್ಲಿ ಅವ್ರು ತಿರುಗ್ತಿದ್ರು ಎಲ್ಲ ಅಂಗಡಿಗೂ ಹಾಕೋಕ್ಕೆ ಪಾಪ. ಇವತ್ತು ತುಂಬ ಅವರು ಹೆಸರು ಮಾಡವ್ರೆ, ಅದರಿಂದ ತುಂಬ ಖುಷಿ ಆಗ್ತದೆ. ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಡೆಯಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬಂದು ತಗೊಂಡು ಎಲ್ಲ ಕಡೆ ಪಾರ್ಸಲ್ ಹೋಗುತ್ತೆ ಅವ್ರದ್ದು. ತುಂಬ ಚೆನ್ನಾಗೈತೆ ಸರ್. ನಾವು ಯಾವಾಗಲೂ ಈ ಕಡೆ ಬಂದರೆ ಇಲ್ಲಿ ಬಂದು ತಿನ್ಕೊಂಡೇ ಹೋಗೋದು. ಮದ್ದೂರು ವಡೆ ಸ್ಪೆಷಲ್ ಮದ್ದೂರು ವಡೆ ಚೆನ್ನಾಗಿ ಮಾಡ್ತಾರೆ. ಸೊ ಇದು 2-3 ಸರಿ ನಾವು ಬರ್ತಾ ಇರ್ತೀವಿ ರೆಗ್ಯುಲರಾಗಿ. ಹೀಗೆ ಸೋಮವಾರ ತಪ್ಪು ಶನಿವಾರ ಯೂಶ್ವಲಿ ಬಂದು ತೊಗೊಂಡೋಗ್ತೀವಿ. ಚೆನ್ನಾಗಿದೆ, ಎಲ್ಲರೂ ಬಂದು ಒಂದ್ಸರಿ ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಹೇಳೋದ್ರಿಂದ ಆಗಲ್ಲ, ನೀವು ಬಂದು ತಿಂದು ನೋಡಿದ್ರೆ ಅದ್ರ ರುಚಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಇಷ್ಟು ಹೇಳಕ್ಕೆ ಸರ್. ಬಯಸ್ತೀನಿ. ಹೇಳಿ ಸರ್, ನಿಮ್ಮ ಮದ್ದೂರು ವಡೆ ಸ್ಪೆಷಲ್ ಕತೆ ಹೇಳಿ, ಮತ್ತೆ ನಿಮ್ಮ ಕತೆ ಹೇಳಿ ಸಣ್ಣದಾಗಿ. 2010ರಲ್ಲಿ PU ಮುಗಿಸ್ಕೊಂಡು ಚನ್ನಪಟ್ಟಣ ರೈಲ್ವೆ ಸ್ಟೇಷನ್ ಅಲ್ಲಿ ವ್ಯಾಪಾರ ಮಾಡ್ತೀವಿ ಸರ್. ರೈಲ್ವೆ ಸ್ಟೇಷನ್ಗೆ ವ್ಯಾಪಾರ ಮಾಡ್ತೀವಿ. ಒಂದು ವಡೆ ಬಂದು 10 ರೂಪಾಯಿ ಅವಾಗ ವ್ಯಾಪಾರ ಮಾಡ್ತೀವಿ ಸರ್. ಅಲ್ಲಿಂದ ಒಂದು 4 ವರ್ಷ ಗ್ಯಾಪ್ ಕೊಟ್ಟು ಮತ್ತೆ ಮೈಸೂರಿಗೆ ಬಂದೆ. ಅಲ್ಲಿ ನೋಡ್ಕೊಂಡು ಯಾವ ಥರ ಮಾಡಬೇಕು, ಪ್ರಿಪೇರ್ ಮಾಡಬೇಕು, ಏನಾದರೂ ಒಂದು ಮಾಡಬೇಕಲ್ಲ ಅಂದ್ಕೊಂಡು ಈಗ ನಾನು ಶಿವರಂಪೇಟೆ ರೋಡಿಗೆ ಬಂದೆ ಸರ್. ಏನಾದ್ರು ಮಾಡಬೇಕು ಅಂತ ಒಂದು ಅಂಗಡಿ ಮಾಡಿ ಈ ಮಟ್ಗಿದೆ ಸರ್. ಅಲ್ಲಿಂದ ಶುರುವಾದ ಸರ್, ಟ್ರೈನ್ ಜರ್ನಿಂದ ಶುರುವಾಗಿ ಇಲ್ಲಿ ನಿಂತಿದೆ ಸರ್. ಮುಂಚೆ ನೀವು ಟ್ರೈನಲ್ಲಿ ಕೆಲಸ ಮಾಡ್ತಾ ಇದ್ರಿ? ವ್ಯಾಪಾರ ಮಾಡಿದೆ, 12 ವರ್ಷ ವ್ಯಾಪಾರ ಮಾಡಿದ್ವಿ ಸರ್. ಮದ್ದೂರು ವಡೆ ಕಾಫಿ 2 ಥರ ಬರುತ್ತೆ ಸರ್. ನಮ್ಮದು ಸ್ಪೆಷಲ್ ಬಂದು 30 ರೂಪಾಯಿ, ಆರ್ಡಿನರಿ ಬಂದು 25 ರೂಪಾಯಿ ಸರ್. ನನ್ನ ವಡೆಗೆ ಒಂದು 5 ರೂಪಾಯಿನೇ ಸಿಕ್ಕಲಿ ಸರ್. ಕಸ್ಟಮರ್ ತುಂಬ ಚೆನ್ನಾಗಿದೆ ಅನ್ನೋದನ್ನು ಕಾನ್ಸೆಪ್ಟ್ ಇರ್ಬೇಕು ಸರ್ ನಮ್ಮ ಹತ್ರ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೀವು ಮೈಸೂರಿನವರಾಗಿ ಮದ್ದೂರು ಪಾಯಿಂಟ್ಗೆ ಬರೋದನ್ನ ಮಿಸ್ ಮಾಡಬೇಡಿ. ಹಾಗೆ ಮೈಸೂರಿಗೆ ಬಂದಾಗ ಈ ಪ್ಲೇಸ್ಗೆ ವಿಸಿಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಮತ್ತೆ ಸಿಗ್ತೀನಿ ಹೊಸ ಜಾಗದಲ್ಲಿ ಹೊಸ ಕಥೆಯೊಂದಿಗೆ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.